ಸರ್ ಏನಪ್ಪ ಅಂತಂದರೆ ಇವತ್ತಿನ ದಿನ ನಮ್ಮ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಸರ್. ಸೊ ಹಾಗಾಗಿ ನಮಗೆ ನೇಮಕಾತಿ ಆಗಬೇಕಾಗಿತ್ತು. ಸರ್ಕಾರ ಹೇಳಿತು 56,432 ಹುದ್ದೆಗಳನ್ನು ಅತಿ ಶೀಘ್ರದಲ್ಲಿ ನೇಮಕಾತಿ ಮಾಡ್ತಾರೆ, ಒಂದೇ ತಿಂಗಳಲ್ಲಿ ನೇಮಕಾತಿ ಮಾಡ್ತೇನೆ ಅಂತ ಹೇಳಿದರು. ಹತ್ತಿರ 2 ತಿಂಗಳಾಗ್ತಾಯಿದೆ ನೇಮಕಾತಿ ಮಾಡ್ತಾ ಇಲ್ಲ. ನಾವೆಲ್ಲ ಉದ್ಯೋಗಾಕಾಂಕ್ಷಿಗಳು ಯಾವ ನೇಮಕಾತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದೀವಿ ಸರ್. ನಮ್ಮದು ಏಜ್ ಮೀರ್ತಾ ಇದೆ. ಸೊ ಹಾಗಾಗಿ ನಾವು ಹೋರಾಟ ಮಾಡೋಣ, ಸರ್ಕಾರನ ಎಚ್ಚರಿಸೋಣ ಅಂತ ಹೇಳ್ಬಿಟ್ಟು ನಾವು ಈಗ ಶಾಂತಯುತವಾಗಿ ಹೋರಾಟ ನಾವು ಮಾಡ್ತಾ ಇದ್ವಿ. ಆದರೆ ಅದಕ್ಕೆ ಪರ್ಮಿಷನ್ ಸರ್ಕಾರ ಕೊಡಲಿಲ್ಲ ಸರ್. ಸರ್ಕಾರದಿಂದ ಏನು ಮಾಡಿದೆ, ನಮ್ಮನ್ನು ಹತ್ತಿಕ್ಕ ಕೆಲಸ ಮಾಡಿ ನಾವು ಎಲ್ಲೆಲ್ಲಿ ನಮ್ಮ ಮುಖಂಡರ ಬೆಳಗ್ಗೆ ಇವನ್ ಅಂಬೇಡ್ಕರ್ ಫೋಟೋಕ್ಕೆ ಹಾರ ಹಾಕೋದಕ್ಕೂ ಕೂಡ ಅವ್ರು ಪರ್ಮಿಷನ್ ಕೊಡ್ದೇ ಅವ್ರ ಆನಮ್ನಿ ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಿಜವಾಗ್ಲೂ ಇದು ಖಂಡನೀಯ ಸರ್. ನಮ್ಮ ನಾಯಕರನ್ನ ಬಿಡುಗಡೆ ಮಾಡಬೇಕು, ನಮಗೆ ನೇಮಕಾತಿ ಆಗಬೇಕು ಸರ್. ಮೇಡಮ್, ಇದು ಪ್ರತಿಭಟನೆ ಇಲ್ಲಿಗೆ ನಿಂದಿರುತ್ತಾ ಮತ್ತೇನಾದರೂ ಮುಂದಾಗುತ್ತೆ ಸರ್? ಏನಪ್ಪ ಅಂತಂದರೆ ಒಂದು ವೇಳೆ ಇವರೇನಾದರೂ ನಮ್ಮ ಮುಖಂಡರನ್ನ ಬಿಡಲಿಲ್ಲಪ್ಪ ಅಂದರೆ, ಇವ್ರು ನೇಮಕಾತಿ ವಿಳಂಬ ಮಾಡಿದರೆ, ಇವ್ರು ಒಳ ಮೀಸಲಾತಿ ಏನಾದರೂ ನೆಪ ಉಟ್ಕೊಂಡು ಇನ್ನೂ ಮುಂದಕ್ಕೆ ತೊಗೊಂಡು ಹೋದ್ರಪ್ಪ ಅಂದರೆ ನಾವು ಇದನ್ನು ಭಾಳ ಉಗ್ರವಾದಂಥ ನಾವೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಸರ್. ರಾಜ್ಯದಲ್ಲಿ ಸುಮಾರು ಜನ ಉದ್ಯೋಗಾಕಾಂಕ್ಷಿಗಳು ನೇಮಕಾತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ನೇಮಕಾತಿ ಆಗಲಿಲ್ಲಪ್ಪ ಅಂದರೆ ಎಲ್ಲ ಮುಖಂಡರು ನಾನು ಕೂಡ ಒಬ್ಬ ರೈತನ ಮಗಳೇ ಸರ್. ಇವತ್ತು ನಾನು ರೈತನ ಮಗಳಾಗಿ, ರೈತನ ಹೆಂಡತಿಯಾಗಿ ಇವತ್ತು ಬಂದು ಇಲ್ಲಿ ನಾನು ಓದ್ತಾ ಇದ್ದೀನಿ. ಸೊ ಹಾಗಾಗಿ ರೈತ ಮುಖಂಡರು ರಾಜ್ಯದ ಪ್ರತಿಯೊಂದು ಮುಖಂಡರು ಬಂದು ನಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಸೊ ಉದ್ಯೋಗ ಆಕಾಂಕ್ಷಿಗಳು ಎಲ್ಲರೂ ನಾವು ಒಂದು ವೇಳೆ ನೋಟಿಫಿಕೇಶನ್ ಆಗದೆ ಹೋದರೆ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬೇಕು. ಮತ್ತು ಇನ್ನೊಂದು, ಈ ಸರ್ಕಾರ ನಮ್ಮನ್ನು ಗುಲಾಮಗಿರಿ ಥರ ಈಗೇನು ತೊಗೊಂಡು ಹೋಗ್ತಾ ಇದೆಯಲ್ಲ, ಈಗ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಇದನ್ನು ಮಾಡೋದನ್ನು ಬಿಡಬೇಕು. ಯಾಕಪ್ಪ ಅಂದ್ರೆ ಇದು ನಮ್ಮ ಹಕ್ಕು ರೀ. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಅನ್ನೋದನ್ನು BR ಅಂಬೇಡ್ಕರ್ ಅವರೇ ಆವಾಗಲೇ ಹೇಳಿದ್ದಾರೆ. ಹೋರಾಟ ಮಾಡೋದು ನಮ್ಮ ಹಕ್ಕು. ನಮಗೆ ನೀವು ಇದು ನೋಟಿಫಿಕೇಶನ್ ಮಾಡಿರಿ, ನಾವೇ ಹೋರಾಟ ಮಾಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಬೇಕು. ನಮಗೆ ನಾವೆಲ್ಲ ವಿದ್ಯಾರ್ಥಿಗಳು ತುಂಬ ಗೊಂದಲದಲ್ಲಿದ್ದೀವಿ. ಇನ್ನೂ 1 ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡ್ತಿರೋ ಅಥವಾ ಇನ್ನೂ 1 ವರ್ಷ ಆದಮೇಲೆ ನೋಟಿಫಿಕೇಶನ್ ಮಾಡ್ತಿರೋ ಅನ್ನೋ ಒಂದು ನಮಗೆ ಕ್ಲಾರಿಟಿ ಸಿಗಬೇಕಾಗಿದೆ. ದಯವಿಟ್ಟು ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಿರಿ ಅಂತ ನಾನು ಕೇಳ್ಕೊಳ್ತೀನಿ. ಇದು ಏನು ಇರ್ತಕ್ಕಂಥ ರೈತ ಮುಖಂಡರು ಮತ್ತು ಉದ್ಯೋಗ ಆಕಾಂಕ್ಷಿಗಳು ಹೇಳ್ತಾ ಇರ್ತಕ್ಕಂಥದ್ದು ಏನೋ ಒಂದು ಪ್ರತಿಭಟನಾಕಾರನ ವಶಕ್ಕೆ ಪಡೆದಿರುವಂಥದ್ದು ಖಂಡನಾರ್ಹವಾಗಿರುವಂಥ ವಿಷಯ. ಕೂಡಲೇ ಈ ಒಂದು ವಶಕ್ಕೆ ಪಡೆದಿರ್ತಕ್ಕಂಥ ಪ್ರತಿಭಟನಾ ಏನು ಉದ್ಯೋಗಾಕಾಂಕ್ಷಿ ಮುಖಂಡರಿದ್ದಾರೆ, ಇವರನ್ನು ಕೂಡಲೇ ಬಿಡುಗಡೆ ಪಡಿಸಬೇಕು. ಜೊತೆಗೆ ಮತ್ತೊಂದು ಕಡೆಗೆ ಕೂಡಲೇ ಶೀಘ್ರವಾಗಿ ಈ ಒಂದು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಹಂತದಲ್ಲಿ ಹೋರಾಟಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ, ಧಾರವಾಡ.